ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನು ಗಣೇಶ್ ಫ್ರೆಂಡ್ಸ್. ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಲೇಜ್ ಅಕೌಂಟೆಂಟ್ ಅಂದರೆ VA ಅನ್ನುವಂಥ ಒಂದು ಹುದ್ದೆಗೆ ಯಾವ ರೀತಿ ಅಪ್ಲೈ ಮಾಡಬೇಕಂತ ನಾನು ಇವತ್ತು ನಿಮಗೆ ಅಂದರೆ ಮೇ 5ಕ್ಕೆ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಹುದ್ದೆಗೆ ಯಾವ ರೀತಿ ಅಪ್ಲೈ ಮಾಡಬೇಕಂತ ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ನಿಮಗೆ ನಾನು ಮೊದಲನೇದಾಗಿ ನೋಡಿ, ಇಲ್ಲಿ KE ಅಂತ ಬರೆದು ಇಲ್ಲಿ ಈ ರೀತಿ ನಿಮ್ಮ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗ್ತದೆ. ಆ ಲಿಂಕ್ ಯಾವುದಂದರೆ ನಾನು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಏನಾಗ್ತದೆ ಅಂದರೆ ಓಪನ್ ಆಗ್ತದೆ. ಅದರಲ್ಲಿ ನೋಡಿ, ಮೊದಲ ಸ್ಟೆಪ್ ನೋಡಿ, ಮೊದಲು ಏನು ಮಾಡಬೇಕಂದ್ರೆ ನಮ್ಮ ಪರ್ಸನಲ್ ಇನ್ಫಾರ್ಮೇಷನ್, ವೈಯಕ್ತಿಕ ಮಾಹಿತಿಯನ್ನು ಏನು ಮಾಡಬೇಕು, ಅದನ್ನು ಆ್ಯಡ್ ಮಾಡಬೇಕು. ಅದಾದಮೇಲೆ ನೋಡಿ, ನಿಮ್ಮ ಫೋಟೋ ಮತ್ತು ನಿಮ್ಮೊಂದು ಸಿಗ್ನೇಚರನ್ನು ಏನು ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ನಾವೇನು ಮಾಡಬೇಕಂದ್ರೆ ಯಾವುದನ್ನು ಈ ಶುಲ್ಕವನ್ನು ಏನು ಮಾಡಬೇಕು, ಪಾವತಿ ಮಾಡಬೇಕು. ಈಗ ಮೊದಲ ಸ್ಟೆಪ್ ನೋಡಿ, ಈಗ ನಾನು ಇಲ್ಲಿ ನನ್ನದು ಆಲ್ರೆಡಿ ಅಪ್ಲೈ ಮಾಡಿ ಆಗಿದೆ. ನನ್ನದೇ ಒಂದು ಅಪ್ಲಿಕೇಶನ್ ID ಏನು ಮಾಡಿ ನಿಮಗೆ ನಾನು ನಿಮಗೆ ಇಲ್ಲಿ ತೋರಿಸಿಬಿಡ್ತೀನಿ. ಓಕೆ, ಮೊದಲನೇದಾಗಿ ನಾವು ಏನು ಮಾಡಬೇಕಂದ್ರೆ ಈ ಒಂದು ಮೊದಲ ಕ್ಲಿಕ್ ಉಂಟು ನೋಡಿ, ಅದಕ್ಕೆ ಕ್ಲಿಕ್ ಕೊಡಬೇಕು. ಕೊಟ್ಟ ತಕ್ಷಣ ನೋಡಿ ಈ ರೀತಿ ಬರ್ತದೆ. ಅಂದರೆ ನೋಡಿ, ಇಲ್ಲಿ ನಿಮ್ಮ ಒಂದು ಪ್ರಮುಖವಾದಂಥ ಒಂದು ಪರ್ಸನಲ್ ಇನ್ಫಾರ್ಮೇಷನನ್ನು ಏನು ಮಾಡಬೇಕು, ಫಿಲ್ ಮಾಡಬೇಕು. ನಾನು ಆಲ್ರೆಡಿ ಅಪ್ಲೈ ಮಾಡಿ ಆಗಿದೆ. ನೋಡಿ, ಮೊದಲ ಟೇಬಲಲ್ಲಿ ನೀವೊಂದು ಯಾವ ಹುದ್ದೆ ಅಂತ ನೋಡಿ, ಇದರಲ್ಲಿ ಉಂಟು ನೋಡಿ, ಸೆಲೆಕ್ಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಅನ್ನುವಂಥ ಒಂದು ಹುದ್ದೆಗೆ ನಾವೇನು ಮಾಡ್ತಿದ್ದೀವಿ, ಅಪ್ಲೈ ಮಾಡ್ತಿದ್ದೀವಿ. ಅದಾದಮೇಲೆ ಅರ್ಜಿ ಸಲ್ಲಿಸುವ ಜಿಲ್ಲೆ ನಿಮಗೆ ಈಗ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಇಷ್ಟು ಪೋಸ್ಟು, ತುಮಕೂರು ಜಿಲ್ಲೆಗೆ ಇಷ್ಟು ಪೋಸ್ಟು, ಬೀದರ್ ಜಿಲ್ಲೆಗೆ ಇಷ್ಟು, ಈ ರೀತಿ ಎಲ್ಲ 31 ಜಿಲ್ಲೆಗಳಿಗೆ, ಕೆಲವೊಂದು ಜಿಲ್ಲೆಗಳನ್ನು ಬಿಟ್ಟು ಕೆಲವು ಜಿಲ್ಲೆಗಳಿಗೆ ಇಷ್ಟು ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಜಿಲ್ಲೆ ಬೇಕು ಅದನ್ನು ನೀವು ಇಲ್ಲಿ 2ನೇ ಆಪ್ಷನಲ್ಲಿ ಆಯ್ಕೆ ಮಾಡಬೇಕು. ಇನ್ನು 3ನೇ ಆಪ್ಷನ್ ಯಾವುದಂದರೆ ನಮ್ಮ ಒಂದು ಅಭ್ಯರ್ಥಿಯ ಹೆಸರು, ಅಂದರೆ ನಾವು ಯಾರು ಅಪ್ಲೈ ಮಾಡ್ತಾರೆ, ಯಾರಿಗೆ ನೀವು ಅಪ್ಲೈ ಮಾಡಬೇಕಂತಿದ್ದೀರಾ ಅವರ ನೇಮನ್ನು ಬರೀಬೇಕು. ಅದು ಯಾವ ರೀತಿ ಅಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. SSLCಯಲ್ಲಿ ಅಂದರೆ SSLC ಮಾರ್ಕ್ ಕಾರ್ಡಲ್ಲಿ ಯಾವ ರೀತಿ ಉಂಟು ಅದೇ ರೀತಿ. ಈಗ ಗಣೇಶ ಅಥವಾ ಗಣೇಶ್ ಆ ಒಂದು SSLCಯಲ್ಲಿ ಯಾವ ರೀತಿ ಉಂಟು ಆ ರೀತಿ ನೀವೇನು ಮಾಡಬೇಕು, ಇಲ್ಲಿ ಫಿಲಪ್ ಮಾಡಬೇಕು. ಅದಾದಮೇಲೆ ಪ್ರಮುಖವಾಗಿ ಇದು 3ನೇದು. ಇನ್ನು 4ನೇದು ನೋಡಿ, ತಾಯಿ ಹೆಸರು, ಅಂದರೆ ನಿಮ್ಮ ತಾಯಿಯ ಮದರ್ಸ್ ನೇಮನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕು. ಅದಾದಮೇಲೆ 5ನೇದು ಫಾದರ್ಸ್ ನೇಮ್. ಅದಾದಮೇಲೆ 6ನೇದು ನಮ್ಮ ಲಿಂಗ ಅಥವಾ ಜೆಂಡರ್, ಮೇಲ್ ಅಥವಾ ಫೀಮೇಲ್, ಅದು ಗೊತ್ತಿರಲಿ ನಿಮಗೆ. ಅದಾದಮೇಲೆ ಪ್ರಮುಖವಾಗಿ ಯಾವುದಾದ್ರೂ ರಿಸರ್ವೇಷನ್ ಕ್ಯಾಟಗರಿ ಉಂಟಂತಂದರೆ SC ST ಮತ್ತು ಕ್ಯಾಟಗರಿ 1 2A ಅದರಲ್ಲಿ ನೀವು ಯಾವುದನ್ನು ನೀವು ಆಯ್ಕೆ ಮಾಡಬೇಕು. 3A 3B ಅದರಲ್ಲಿ ನೀವೇನು ಮಾಡಬೇಕು, ಆಯ್ಕೆ ಮಾಡಬೇಕು. ಅದಾದಮೇಲೆ ಡೇಟ್ ಆಫ್ ಬರ್ತ್, ಅದು ಸಹ ಯಾವ ರೀತಿ ಅಂದರೆ 8ನೇದು ನೋಡಿ, ಇಲ್ಲಿ ಡೇಟ್ ಆಫ್ ಬರ್ತ್, ನೀವು ಡೇಟ್ ಆಫ್ ಬರ್ತ್ ಯಾವ ರೀತಿ ಅಂದರೆ ನಿಮ್ಮ SSLC ಮಾರ್ಕ್ ಕಾರ್ಡಲ್ಲಿ ಯಾವ ರೀತಿ ಉಂಟು ಅದೇ ರೀತಿ ನೀವೇನು ಮಾಡಬೇಕು, ಡೇಟ್ ಆಫ್ ಬರ್ತನ್ನು ನೀವು ಮಾಡಬೇಕು. ಇಲ್ಲಿ ನೀವು ಇದು ಎಂಟ್ರಿ ಮಾಡಬೇಕು. ಅದಾದಮೇಲೆ ಪ್ರಮುಖವಾಗಿ ನಿಮ್ಮೊಂದು ಪರ್ಮಿನೆಂಟ್ ಅಡ್ರೆಸ್ಸನ್ನು ಏನು ಮಾಡಬೇಕು, ಅಡ್ರೆಸ್ 1 ಅಂತ ಉಂಟು ನೋಡಿ, ಅಡ್ರೆಸ್ಸನ್ನು ಏನು ಮಾಡಬೇಕು ಅಂದರೆ ನೀವು ಇಲ್ಲಿ ಪ್ರಮುಖವಾಗಿ ಎಂಟ್ರಿ ಮಾಡಬೇಕು. 9ನೇ ಕಾಲಮಲ್ಲಿ ಪರ್ಮಿನೆಂಟ್ ಅಡ್ರೆಸ್ ಕಾಯಂ ವಿಳಾಸ ಅಂತ ಉಂಟು, ಸೊ ಅದರಲ್ಲಿ. ಅದಾದಮೇಲೆ ತಾಲೂಕು, ಸೊ ತಾಲೂಕು ಯಾವುದು, ಯಾವುದು ತಾಲೂಕು ಅದನ್ನು ಎಂಟ್ರಿ ಮಾಡಬೇಕು. ಅದಾದಮೇಲೆ ಜಿಲ್ಲೆ, ನಿಮ್ಮ ಜಿಲ್ಲೆ ಯಾವುದದು. ಅದಾದಮೇಲೆ ರಾಜ್ಯ ಗೊತ್ತು ಕರ್ನಾಟಕ. ಅದಾದಮೇಲೆ ಪಿನ್ ಕೋಡ್ ನಿಮ್ಮದು. ಸೊ ಅದಾದಮೇಲೆ ಕೆಲವೊಂದು ಆಪ್ಷನ್ ಬರ್ತದೆ. ಸೊ ಯಾವುದು, ಶಾಶ್ವತ ವಿಳಾಸ ಮತ್ತು ಸಂವಹನ ವಿಳಾಸ ಒಂದೇ ಆಗಿರಲಿ ಅಥವಾ ಇಲ್ಲದಿರಲಿ ಅಂತ ಬರ್ತದೆ. ಸೊ ಇಲ್ಲಿ ನೋ ಅಂತ ಕೊಡಬೇಕು, ಅಥವಾ ಇದ್ದರೆ ಎಸ್ ಅಂತ ಕೊಡ್ಬೋದು ನೀವು. ಅದಾದಮೇಲೆ ಇನ್ನೊಂದು ನೀವು ಏನು ಮಾಡಬೇಕು, ಅಡ್ರೆಸ್ಸನ್ನು ಇನ್ನೊಮ್ಮೆ ಏನು ಮಾಡಬೇಕು, ಎಂಟ್ರಿ ಮಾಡಬೇಕು. ಅದಾದಮೇಲೆ 11ನೇದು. ಇದಾದಮೇಲೆ ಮತ್ತೊಮ್ಮೆ ಇನ್ನೊಂದು ಏನು ಮಾಡಬೇಕು, ನೀವು ತಾಲೂಕನ್ನು ಏನು ಮಾಡಬೇಕು, ಮತ್ತೊಮ್ಮೆ ಎಂಟ್ರಿ ಮಾಡಬೇಕು. ಅದಾದಮೇಲೆ ಜಿಲ್ಲೆ, ಅದಾದಮೇಲೆ ರಾಜ್ಯ, ಅದಾದಮೇಲೆ ಪಿನ್ ಕೋಡ್ ಇನ್ನೊಮ್ಮೆ ಎಂಟ್ರಿ ಮಾಡಬೇಕು. ಅದಾದಮೇಲೆ ಮೇಯ್ನಾಗಿ ನೀವು ಮೊಬೈಲ್ ನಂಬರನ್ನು ಏನು ಮಾಡಬೇಕು, ಸರಿಯಾದ ಮೊಬೈಲ್ ನಂಬರನ್ನು ನೀವೇನು ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡಬೇಕು. ಅದಾದಮೇಲೆ ಇಮೇಲ್ ID ಸಹ ಅಷ್ಟೇ. ಇಮೇಲ್ ID ಕೆಲವರಲ್ಲಿ 5-6 ಇಮೇಲ್ ID ಇರ್ತದೆ. ನಿಮಗೆ ಯಾವುದೊಂದು ವ್ಯಾಲ್ಯೂಯೇಬಲ್ ಇಮೇಲ್ ID ಉಂಟು ಅದನ್ನು ನೀವೇನು ಎಂಟ್ರಿ ಮಾಡಬೇಕು. ಮತ್ತು ಇಲ್ಲಿ ಕೆಲವೊಂದು ಆಪ್ಷನ್ ಇರ್ತದೆ ನೋಡಿ, ನಾವು ಹ್ಯಾರ್ ಯು ಮ್ಯಾರಿಡ್, ಹೌದಂದರೆ ಹೌದು ಕೊಡ್ಬೋದು, ಇಲ್ಲಾಂದರೆ ಇಲ್ಲ ಕೊಡ್ಬೋದು. ಅದಾದಮೇಲೆ ಮೀಸಲಾತಿ ಕೋರುವಿ ಅಂದರೆ ಹ್ಯಾರ್ ಯು ಕ್ಲೈಮಿಂಗ್ ರಿಸರ್ವೇಷನ್ ಅಂತ ಉಂಟು. ನೋ, ಎಸ್ ಅಂದರೆ ಎಸ್, ನೋ ಅಂದರೆ ನೋ. ಅದಾದಮೇಲೆ 14 ನೋಡಿ, ನೀವು ಕನ್ನಡ ಮಾಧ್ಯಮನ ಅಂತ ಕೊಡ್ಬೋದು. ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಮಾಧ್ಯಮ ಸ್ಟೂಡೆಂಟ್ ಅಂತ ಉಂಟು, ಇಲ್ಲಿ ಕೊಡ್ಬೋದು ನೀವು ಎಸ್ ಅಂತ ಕೊಡ್ಬೋದು ಅಥವಾ ಇಲ್ಲ ಅಂತ ಕೊಡ್ಬೋದು. ಅದಾದಮೇಲೆ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಉಂಟು, ಅಂದರೆ ಯೋಜನೆ ನಿರಾಶ್ರಿತ ಅಭ್ಯರ್ಥಿ ಅಂತ ಉಂಟು. ನೀವು ಇಲ್ಲಿ ಎಸ್ ನೋ, 2 ಆಪ್ಷನ್, ಎಸ್ ಆರ್ ನೋ. ಅದಾದಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಂದರೆ ಅಂಗವಿಕಲ ಅಭ್ಯರ್ಥಿ ಅಂತ ಉಂಟು, ಎಸ್ ಆರ್ ನೋ. ಅದಾದಮೇಲೆ ಎಕ್ಸ್ ಮಿಲಿಟರಿ ಪರ್ಸನ್ ಅಂದರೆ ಮಾಜಿ ಸೈನಿಕವ ನೀವು, ಅಲ್ಲಿ ಉಂಟು. ಆರ್ ಯು ಕ್ಲೈಮಿಂಗ್ KKR ರಿಸರ್ವೇಷನ್ ಅಂತ ಉಂಟು, ಅಂದರೆ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್, ಅಲ್ಲಿ ಅದನ್ನು ನೀವೇನು ಮಾಡಬೇಕು, ಎಂಟ್ರಿ ಮಾಡಬೇಕು. ಅದಾದಮೇಲೆ
ಆರ್ ಯು ಕ್ಲೈಮಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂತ ಉಂಟು. ಸೊ ಅಲ್ಲಿ ನೀವೇನು ಮಾಡಬೇಕು, ಎಸ್ ಆರ್ ನೋ ಅಂತ ಆಪ್ಷನ್ ಕೊಡಬೇಕು. ಅಲ್ಲಿ ನಿಮಗೆ ಗೊತ್ತಾಗ್ತದೆ ಅದು. ಅದಾದಮೇಲೆ 20 ನೋಡಿ, 10th ಮಾರ್ಕ್ ಕಾರ್ಡಲ್ಲಿದ್ದಂಥ ಒಂದು ರಿಜಿಸ್ಟರ್ ನಂಬರ್ ನಾವೇನು ಹಾಕ್ತೀವಿ ಅಲ್ವ, ಅದನ್ನು ನೀವೇನು ಮಾಡಬೇಕು, ರಿಜಿಸ್ಟರ್ ನಂಬರ್ ಹಾಕಬೇಕು. ಅಂದರೆ 10thಲ್ಲಿರುವ ಮಾರ್ಕ್ ಕಾರ್ಡಲ್ಲಿ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಇರ್ತದೆ, ಅದನ್ನು ಹಾಕಬೇಕು. ಅದಾದಮೇಲೆ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್ ಅಂತ ಉಂಟು, ಅದನ್ನು ನೀವೇನು ಮಾಡಬೇಕು, ಅಲ್ಲಿ ಕೊಡಬೇಕು. ಅದು ಪರ್ಸೆಂಟೇಜಲ್ಲಿ ನೀವು ಕೊಡಿ ಅದರಲ್ಲಿ ಎಂಟ್ರಿ ಆಗಿರ್ತದೆ. ನೀವು ಅಲ್ಲಿ ಪರ್ಸೆಂಟೇಜ್, ಈಗ PUCಯಲ್ಲಿ ಒಂದು 80% ತೆಗೆದ್ರೆ ಅಲ್ಲಿ ನೀವು 80% ಅಂದರೆ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ ಎಷ್ಟು, ಈಗ PUC ಅಂದರೆ 600, ಅದೇ ರೀತಿ ಪ್ರಮುಖವಾಗಿ ಮ್ಯಾಕ್ಸಿಮಮ್ ಮಾರ್ಕ್ 600, ಅದರಲ್ಲಿ ನೀವು ಎಷ್ಟು ತೆಗೆದಿದ್ದೀರಾ ಅನ್ನುವಂಥ ಮಾರ್ಕನ್ನು ನೀವೇನು ಮಾಡಬೇಕು, ಎಂಟ್ರಿ ಮಾಡಬೇಕು. ಅದಾದಮೇಲೆ ಪ್ರಮುಖವಾಗಿ ನೀವೊಂದು ಸರ್ಟಿಫಿಕೇಟ್ ಅಬ್ಟೈನ್ಡ್ ಫ್ರಮ್ ಬೋರ್ಡ್ ಆರ್ ಆರ್ಗನೈಜೇಷನ್, ಅಂದರೆ ಪ್ರಮಾಣ ಪತ್ರ ಪಡೆದ ಮಂಡಳಿ ಅಥವಾ ಸಂಸ್ಥೆ ಹೆಸರು, ನೀವೀಗ ಯಾವುದು PUC ಅಥವಾ ಡಿಗ್ರಿ ಮಾರ್ಕ್ ಕಾರ್ಡನ್ನು ತೊಗೊಂಡಿದ್ದೀರಲ್ವಾ, ಅದು ಯಾವ ಸಂಸ್ಥೆ ಅಂತ ನೀವು ಇಲ್ಲಿ ಏನು ಮಾಡಬೇಕು, ಎಂಟ್ರಿ ಮಾಡಬೇಕು. ಅದಾದಮೇಲೆ ಪ್ರಮುಖ ನೀವು ರಾಜ್ಯದ ಕೇಂದ್ರ ಸೇವಾ, ಅಂದರೆ ನೀವು ಗೌರ್ಮೆಂಟ್ ಎಂಪ್ಲಾಯ್, ಆರ್ ಯು ಆರ್ ಸ್ಟೇಟ್, ಸೆಂಟ್ರಲ್ ಗೌರ್ಮೆಂಟ್ ಸರ್ವ್ ಅಂತ ಅಲ್ಲಿ ಉಂಟು, ಅದನ್ನು ನೀವೇನು ಮಾಡಬೇಕು, ಎಂಟ್ರಿ ಮಾಡಬೇಕು. ಅದಾದಮೇಲೆ ಲಾಸ್ಟ್ 4 ನಂಬರ್ ಆಧಾರ್ ಕಾರ್ಡ್ ನಂಬರನ್ನು ನೀವೇನು ಮಾಡಬೇಕು, ಎಂಟ್ರಿ ಮಾಡಬೇಕು. ಸೆಲೆಕ್ಟ್ ಅಂದರೆ ನೀವು ಇದರಲ್ಲಿ ಮೇಯ್ನಾಗಿ ಯಾವುದು ನಿಮ್ಮ ಒಂದು ಈ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಎಕ್ಸಾಮ್ ಸೆಂಟರ್ ಬರ್ತದೆ. ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರ್ ಹಾಕಿದ್ರೆ ನೋಡಿ, ನಾನು ಬಾಗಲಕೋಟೆ ಹಾಕಿದೆ, ನಿಮಗೆ ಯಾವುದು ಅನುಕೂಲ ಆಗ್ತದೆ ಅದಕ್ಕೆ ನೀವೇನು ಮಾಡಬೇಕು, ನೀವೇನು ಮಾಡಬೇಕು, ಆ ಒಂದು ಎಕ್ಸಾಮ್ ಸೆಂಟರನ್ನು ಹಾಕಬೇಕು. ಅದಾದಮೇಲೆ ಇಲ್ಲಿ ನೀವು ಇದನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು. ಏನಂದರೆ, ನಾನು ನೇಮಕಾತಿಗೆ ಸಂಬಂಧಪಟ್ಟ ಪ್ರಕಟಣೆ ಗಮನವಿಟ್ಟು ಓದಿರುತ್ತೇನೆ ಮತ್ತು ಈ ಅರ್ಜಿಯಲ್ಲಿ ನಾನು ಒದಗಿಸಿರುವ ಮಾಹಿತಿಯು ನನ್ನ ತಿಳುವಳಿಕೆ ಮತ್ತು ನಂಬಿಕೆ ಅನುಸಾರ ಸತ್ಯವಾಗಿಯೂ ಮತ್ತು ಸರಿಯಾಗಿ ಇರುತ್ತದೆ ಹಾಗೂ ನನ್ನ ವಿರುದ್ಧ ಯಾವುದೇ ಅಪರಾಧ ಪ್ರಕರಣವಾಗಲಿ ಅಥವಾ ಶಿಸ್ತು ಕ್ರಮವಾಗಲಿ ಬಾಕಿ ಇರುವುದಿಲ್ಲ ಎಂದು ಪ್ರಮಾಣೀಕರಿಸಿ ಘೋಷಿಸುತ್ತೇನೆ. ಈ ಅರ್ಜಿಯಲ್ಲಿ ಒದಗಿಸಿರುವ ವಿವರಗಳು ಸುಳ್ಳು ಅಥವಾ ತಪ್ಪೆಂದು ಯಾವುದೇ ಹಂತದಲ್ಲಿ ಕಂಡುಬಂದಲ್ಲಿ ನೇಮಕಾತಿಯ ಮುಂದಿನ ಹಂತಗಳಿಗೆ ನಾನು ಅನರ್ಹಗೊಳ್ಳುವುದರ ಜೊತೆಗೆ ಆಯ್ಕೆ ಸಮಿತಿಯು ನನ್ನ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮಕ್ಕೆ ಅಥವಾ ಕಾನೂನು ಕ್ರಮಕ್ಕೆ ಒಳಪಡಿಸಲು ಒಪ್ಪಿರುತ್ತೇನೆ. ನೋಡಿ, ನಾನು ಕರೆಕ್ಟಾಗಿ ನೀವು ಓದಿ ಏನು ಮಾಡಬೇಕು, ಇಲ್ಲಿ ಪ್ರೀ ರಿವ್ಯೂ ಅನ್ನುವಂಥ ಒಂದು ಆಪ್ಷನ್ ಉಂಟಲ್ವಾ, ನೀವು ಅಲ್ಲಿಗೆ ಕೊಡಬೇಕು. ಸೊ ನಾನಿಲ್ಲಿ ಆ ಪ್ರೀ ರಿವ್ಯೂ ಅನ್ನುವಂಥ ಒಂದು ಆಪ್ಷನ್ ಕೊಟ್ಟ ತಕ್ಷಣ ನೀವು ಈಗ ಇಲ್ಲಿ ಫಿಲ್ ಮಾಡಿದ್ರೆ ನೋಡಿ, ಏನೆಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ರೆ ಅದೆಲ್ಲ ಮತ್ತೊಮ್ಮೆ ಬರ್ತದೆ. ಅದಾದಮೇಲೆ ನೀವೇನಾದರೂ ಇಲ್ಲಿ ತಪ್ಪು ಮಾಡಿದ ನೀವು ಕರೆಕ್ಟಾಗಿ ಒಂದೇ ರೀತಿಯಲ್ಲಿ ನೋಡ್ಕೊಳ್ಬೋದು. ಯಾವ ಆಪ್ಷನ್ ಕೊಟ್ಟ ತಕ್ಷಣ, ಈ ಪ್ರೀ ರಿವ್ಯೂ ಅನ್ನುವಂಥ ಒಂದು ಆಪ್ಷನ್ ಕೊಟ್ಟ ತಕ್ಷಣ ಉಂಟಲ್ವ, ನೀವು ಅಲ್ಲಿ ಏನೆಲ್ಲ ಅಪ್ಲೈ ಮಾಡೋದು ಒಂದೇ ಕಡೆ ಬರ್ತದೆ. ಸೊ ನೀವು ಮತ್ತೆ ಅದನ್ನು ಏನು ಮಾಡ್ಬೋದು, ಸರಿ ಮಾಡ್ಬೋದು. ಮತ್ತೆ ನೀವು ಏನು ಈ ಪ್ರೀ ರಿವ್ಯೂ ಆಪ್ಷನಲ್ಲಿ ಮಾತ್ರ ನಿಮಗೆ ಸರಿ ಮಾಡಲಿಕ್ಕೆ ಆಗ್ತದೆ. ಮತ್ತು ಒಮ್ಮೆ ನೀವು ಅದರಲ್ಲಿ ಸರಿ ಎಲ್ಲ ಇದು ಡೀಟೇಲ್ಸ್ ಕೊಟ್ಟ ಆದಮೇಲೆ ಮತ್ತೆ ನಿಮಗೆ ಅದೇನು ಮಾಡಲಿಕ್ಕೆ ಆಗಲ್ಲ, ಅದನ್ನು ಮತ್ತೆ ಕರೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಪ್ರೀ ರಿವ್ಯೂ ಆಪ್ಷನ್ ಆದಮೇಲೆ ನಿಮಗೆ ಅಲ್ಲಿ ಏನು ಇರ್ತದೆ ಅಂದರೆ, ಮತ್ತು ನೀವು ಕರೆಕ್ಟಾಗಿ ಅಲ್ಲಿ ಅದು ನಿಮ್ಮ ಡೀಟೇಲ್ಸನ್ನು ಮತ್ತೊಮ್ಮೆ ಏನು ಮಾಡ್ತಾರೆ, ಚೆಕ್ ಮಾಡಲಿಕ್ಕೆ ಅವಕಾಶ ಕೊಡ್ತದೆ. ಸೊ ನಾನಿಲ್ಲಿ ಪ್ರೀ ರಿವ್ಯೂ ಆಪ್ಷನ್ ಕೊಟ್ಟಾದಮೇಲೆ ನಿಮ್ಮ ಯಾವುದು ಮತ್ತೊಮ್ಮೆ ಡೀಟೇಲ್ಸ್ ಚೆಕ್ ಮಾಡಿದ್ಮೇಲೆ ಅಲ್ಲಿ ನೀವು ಓಕೆ ಅನ್ನುವಂಥ ಒಂದು ಆಪ್ಷನ್ ಇರ್ತದೆ. ಓಕೆ ಅನ್ನುವಂಥ ಒಂದು ಆಪ್ಷನನ್ನು ಕೊಟ್ಟ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ID ಅಂತ ಬರ್ತದೆ. ಯಾವುದು ಅಪ್ಲಿಕೇಶನ್ ID ಅಂತ ಬರ್ತದೆ. ಅದು ತುಂಬ ಇಂಪಾರ್ಟೆಂಟ್. ಅದನ್ನು ನೀವೇನು ಮಾಡಬೇಕು, ಸೇವ್ ಮಾಡಿ ಇರಬೇಕು ಅಥವಾ ಕಾಪಿ ಮಾಡಿ. ಯಾವಾಗ ಪ್ರೀ ರಿವ್ಯೂ ಕೊಟ್ಟ ತಕ್ಷಣ ಏನು ಬರ್ತದೆ, ನಿಮ್ಮ ಡೀಟೇಲ್ಸ್ ಮತ್ತೊಮ್ಮೆ ಬರ್ತದೆ. ನೀವು ಕರೆಕ್ಟ್ ಅದನ್ನು ಏನು ಮಾಡಿದ್ದೀರಾ, ಹಾಕಿದಿರಿಲ್ವ ಅಂತ ನೀವು ಅಲ್ಲಿ ಏನು ಮಾಡ್ಬೋದು, ಸರಿ ಮಾಡ್ಬೋದು. ಮತ್ತೆ ನೀವು ಅಲ್ಲಿ ಓಕೆ ಕೊಟ್ಟ ತಕ್ಷಣ ಉಂಟಲ್ವ, ಮತ್ತು ಯಾವುದೇ ಕಾರಣಕ್ಕೂ ಈ ಒಂದು ನಿಮ್ಮ ಒಂದು ಡೀಟೇಲ್ಸನ್ನು ಏನು ಮಾಡಲಿಕ್ಕೆ ಆಗಲ್ಲ, ಕರೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಓಕೆ ಕೊಟ್ಟ ತಕ್ಷಣ ಏನು ಬರ್ತದೆ ಅಂದರೆ ಒಂದು ಅಪ್ಲಿಕೇಶನ್ ID ಅಂತ ಬರ್ತದೆ. ಆ ಅಪ್ಲಿಕೇಶನ್ ID ತುಂಬ ಇಂಪಾರ್ಟೆಂಟ್. ಸೊ ನಾನೀಗ ಪ್ರೀ ರಿವ್ಯೂ ಅಂತ ಕೊಟ್ಟರೆ ಉಂಟಲ್ವಾ, ಯಾವುದು ಬರಲ್ಲ. ಕಾರಣ ಏನಂದರೆ, ನಾನು ಯಾವುದೇ ಇಲ್ಲಿ ಇನ್ಫಾರ್ಮೇಷನ್ ಹಾಕಲಿಲ್ಲ. ಕಾರಣ ಏನಂದರೆ, ನಂದು ಆಲ್ರೆಡಿ ಅಪ್ಲೈ ಮಾಡಿ ಆಗಿದೆ. ನಾನು ಅದಕ್ಕಾಗಿ ಓಮ್ ಅನ್ನುವಂಥ ಇದಕ್ಕೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇದಾದಮೇಲೆ ಯಾವುದು ಬರ್ತದಂದರೆ, ಇದು ನೋಡಿ, ಇದು ಒಂದು ಸ್ಟೆಪ್ ಆಯಿತು. ಇನ್ನು ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಏನು ಮಾಡಲಿಕ್ಕೆ, ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಕ್ಲಿಕ್ ಕೊಡಬೇಕು ನೀವು. ನೋಡಿ, ಇಲ್ಲಿ ಕೇಳ್ತದೆ ನೋಡಿ, ಅಪ್ಲಿಕೇಶನ್ ID ಅನ್ನುವಂಥ ಒಂದು ಐಡಿಯನ್ನು ಕೇಳ್ತದೆ. ನಾನು ಇಲ್ಲಿ ಅಪ್ಲಿಕೇಶನ್ ID ನನ್ನೊಂದು ಯಾವುದರಲ್ಲಿ ಉಂಟಂದರೆ, ಮತ್ತೊಂದು ವಾಟ್ಸಪ್ಪಲ್ಲಿ ಉಂಟು. ಒಂದು ನಿಮಿಷ. ಒಂದು ನಿಮಿಷ, ಸಾರಿ, ನಾನು ಸೇವ್ ಮಾಡಿದ್ದೆ ಐಡಿಯನ್ನು. ನೋಡಿ, ಇಲ್ಲಿ ಉಂಟು. ಸೊ ಇಲ್ಲಿ ಈ ಅಪ್ಲಿಕೇಶನ್ ಐಡಿಯನ್ನು ನೀವೇನು ಮಾಡಬೇಕಂದ್ರೆ ಇಲ್ಲಿ ಎಂಟ್ರಿ ಮಾಡಬೇಕು. ನೋಡಿ, ಇಲ್ಲಿ ಎಂಟ್ರಿ ಮಾಡಬೇಕು. ಅಪ್ಲಿಕೇಶನ್ ID ಎಂಟ್ರಿ ಮಾಡಿದ ತಕ್ಷಣ ಹುಟ್ಟಿದ ದಿನ ಯಾವುದು, ಈಗ ನಂದು ಯಾವುದು 12, ಮತ್ತು ತಿಂಗಳು ಯಾವುದು ಮಾರ್ಚ್,
ಅದಾದಮೇಲೆ ವರ್ಷ ಯಾವುದು 2001 ಇಲ್ಲಿ ಸಲ್ಲಿಸು ಅಥವಾ ಇಲ್ಲಿ ನೀವು ನೋಡಿ ನೀವು ಆಲ್ರೆಡಿ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಉಂಟು. ಅಲ್ಲಿ ಮತ್ತೆ ನಾನು ಅಪ್ಲೋಡ್ ಮಾಡಲಿಕ್ಕೆ ಆಗಲ್ಲ. ನೀವು ಅಲ್ಲಿ ಏನು ಮಾಡಬೇಕಂದ್ರೆ ಒಂದು ಫೋಟೋ ಮತ್ತೊಂದು ಯಾವುದು ಸಿಗ್ನೇಚರನ್ನು ಏನು ಮಾಡಬೇಕು ಅಪ್ಲೋಡ್ ಮಾಡಬೇಕು. ಅದರಲ್ಲಿ 100 KB ಏನು ಇರಬೇಕಂದ್ರೆ ನಿಮ್ಮೊಂದು ಸಿಗ್ನೇಚರ್ ಇರಬೇಕು. ಎಷ್ಟು KB? 100 KB. ಅದಾದಮೇಲೆ ಅಂದರೆ ನಿಮ್ಮ ಒಂದು ಫೋಟೋ ಉಂಟಲ್ವ, ಫೋಟೋ ಅಥವಾ ಸಿಗ್ನೇಚರ್ ಎರಡೂ ಅದರ ಒಂದು ಇಮೇಜ್ ಎಷ್ಟು ಇದರಲ್ಲಿ ಇರಬೇಕಂದ್ರೆ ಮ್ಯಾಕ್ಸಿಮಮ್ 100 KB ಅಂತ ಇರ್ತದೆ. ಸೊ 100 KB ಇರಬೇಕು. ಅದೇ ರೀತಿ JPG ಫಾರ್ಮೆಟಲ್ಲಿ ಇರಬೇಕು ಅಷ್ಟೇ, ಅದು ಗೊತ್ತಿರಲಿ. ನೀವು ಅದಕ್ಕೆ ಹೋಗಬೇಕಂದ್ರೆ ಈ ಅಪ್ಲಿಕೇಶನ್ ಐಡಿಯನ್ನು ಏನು ಮಾಡಬೇಕು, ಹಾಕಲೇಬೇಕು, ಅದು ಗೊತ್ತಿರಲಿ ನಿಮಗೆ. ಅದಾದಮೇಲೆ ಕೊನೆಯದಾಗಿ ನಾವು ಯಾವುದು ಪೇಮೆಂಟ್ ಇದು ಮಾಡಲಿಕ್ಕೆ, ಇದು ಸಹ ನಂದು ಆಲ್ರೆಡಿ ಆಗಿದೆ ನೋಡಿ. ಇಲ್ಲಿ ಮತ್ತೊಮ್ಮೆ ಅಪ್ಲಿಕೇಶನ್ ID ಹಾಕಬೇಕು. ನಾವು ಅಪ್ಲಿಕೇಶನ್ ID ಹಾಕಿದ ತಕ್ಷಣ ಇಲ್ಲಿ ಮತ್ತೆ ಹುಟ್ಟಿದ ದಿನ ಯಾವುದು ಅಂತ ಹೇಳ್ತದೆ. ನಾನು ಮತ್ತೆ ಎಂಟ್ರಿ ಮಾಡಬೇಕು ನಿಮ್ಮ ಹುಟ್ಟಿದ ದಿನವನ್ನು, ಮತ್ತು ಮಾರ್ಚ್, ಮತ್ತು ಇಲ್ಲಿ ಯಾವ ತಿಂಗಳು 2001 ನೋಡಿ. ಇದು ಸಹ ನಾನಿಲ್ಲಿ ನೋಡಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ಲಿ ಕೈಂಡ್ಲಿ ಟೇಕ್ ಪ್ರಿಂಟ್ಔಟ್ ಆಫ್ ಪೇಮೆಂಟ್ ಅಕ್ನಾಲಜ್ಮೆಂಟ್ ಅಂತ ಉಂಟು, ಅಕ್ನಾಲಜ್ಮೆಂಟ್ ಅಂತ. ಓಕೆ, ಇದಾದಮೇಲೆ ನಿಮಗೆ ಇಷ್ಟು ನೋಡಿ, ನಾನು ಪೇಮೆಂಟ್ ಆಲ್ರೆಡಿ ಏನು ಮಾಡಿದ್ದೀನಿ, ಆಗಿದೆ ನೋಡಿ. ನೋಟಿಫಿಕೇಷನ್ ನಂಬರ್ ಮತ್ತು ಪೋಸ್ಟ್ ನೇಮ್, ವಿಲೇಜ್ ಅಕೌಂಟೆಂಟ್, ಮತ್ತು ಅಪ್ಲಿಕೇಶನ್ ID ಗಣೇಶ, ಟ್ರಾನ್ಸಾಕ್ಷನ್ ID, ಆಲ್ರೆಡಿ ಬ್ಯಾಂಕ್ ID ಯಾವುದು, ಮತ್ತು ಆನ್ಲೈನ್ ಪೇಮೆಂಟ್ 750 ರೂಪಾಯಿ ಏನು ಮಾಡಿದ್ದೀನಿ, ಪೇಮೆಂಟ್ ಮಾಡಿದ್ದೀನಿ. ನೀವೇನು ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ UPI ಮೂಲಕ ಏನು ಮಾಡ್ಬೋದು, ಪೇಮೆಂಟ್ ಮಾಡ್ಬೋದು. ಅದು ನಿಮಗೆ ಗೊತ್ತಿರಲಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ, ಏನಿಲ್ಲ, 3 ಸ್ಟೆಪ್ ಮಾತ್ರ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.